ಕಾಲು ಜಾಸ್ತಿಯಾಗಿ ಒಡೆಯುತ್ತೆ, ಇಮ್ಮಡಿ ಉರಿ ಬರುತ್ತೆ, ಮತ್ತೆ ಕಾಲಲ್ಲಿ ಬ್ಲಡ್ ಬರುತ್ತೆ ಅಂದರೆ ಮನೆಯಲ್ಲಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಉರಿ ಆಗುತ್ತೆ. ಎಷ್ಟೇ ಔಷಧಿ ಹಚ್ಚಿದ್ರೂ ಕೂಡ ಕಾಲು ಒಡೆಯೋದು ಕಡಿಮೆ ಆಗಲ್ಲ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮಸ್ಟರ್ಡ್ ಆಯಿಲ್‌ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಮಸ್ಟರ್ಡ್ ಆಯಿಲ್. ಮಸ್ಟರ್ಡ್ ಆಯಿಲ್ ಬಳಸೋದ್ರಿಂದನೂ ಅಷ್ಟೇ ಕಾಲು ಒಡೆಯೋದು ತಕ್ಷಣ ಕಡಿಮೆ ಆಗುತ್ತೆ. ಮತ್ತು ಕಾಲು ಕೂಡ ಸಾಫ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಒಂದು ಶೈನಿಂಗ್ ಕೂಡ ಬರುತ್ತೆ ಮಸ್ಟರ್ಡ್ ಆಯಿಲ್‌ನ ಯೂಸ್ ಮಾಡೋದ್ರಿಂದ. ಮಸ್ಟರ್ಡ್ ಆಯಿಲ್ ಜೊತೆಗೆ ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ವ್ಯಾಸ್ಲಿನ್ ಸ್ವಲ್ಪ ತೊಗೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವ್ಯಾಸ್ಲಿನ್ ಹಾಕ್ಕೊಳ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ಜೊತೆಗೆ ಹಾಕ್ಕೋಬೇಕು ವ್ಯಾಸ್ಲಿನ್‌ನ. ವ್ಯಾಸ್ಲಿನ್ ಹಾಕ್ಕೊಂಡು ಮಸ್ಟರ್ಡ್ ಆಯಿಲು ಮತ್ತು ವ್ಯಾಸ್ಲಿನ್‌ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನಲ್ಲಿ ಆಗಿಲ್ಲ ಅಂದರೆ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವ್ಯಾಸ್ಲಿನ್ನು ಮತ್ತು ಮಸ್ಟರ್ಡ್ ಆಯಿಲು ಚೆನ್ನಾಗಿ ಹೊಂದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವ್ಯಾಸ್ಲಿನ್‌ನ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಿಂದ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬೇಕಾಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವ್ಯಾಸ್ಲಿನ್ ಮತ್ತು ಮಸ್ಟರ್ಡ್ ಆಯಿಲು, ಸಾಸಿವೆ ಎಣ್ಣೆ ಅಂತ ಕರಿತೀವಲ್ಲ, ಆ ಎರಡೂನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ವ್ಯಾಸ್ಲಿನ್ ಮತ್ತು ಮಸ್ಟರ್ಡ್ ಆಯಿಲ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಮತ್ತು ನಾನು ಅಲೋವೆರಾ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವ ಅಲೋವೆರಾ ತೊಗೋಬೋದು, ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ಲನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಫ್ರೆಶ್ ಜೆಲ್ಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಕಾಲು ಒಡೆಯೋದು ತಕ್ಷಣ ಕಡಿಮೆ ಆಗುತ್ತೆ, ಮತ್ತು ಕಾಲು ಉರಿ ಕೂಡ ಕಡಿಮೆ ಆಗುತ್ತೆ. ತುಂಬ ಗಲೀಜು ಸೇರಿಕೊಂಡ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಒಂದೇ ನೈಟಲ್ಲಿ ಕಾಲು ಒಡೆಯೋ ಸಮಸ್ಯೆನ ನೀವು ಕಡಿಮೆ ಮಾಡ್ಕೋಬೋದು. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ತೊಳೆದು ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಅಲೋವೆರಾನ ಫಸ್ಟ್ ತೊಳೆದು ಸೈಡಲ್ಲಿ ಮುಳ್ಳೆಲ್ಲ ತೆಗೆದುಬಿಟ್ಟು, ಆಮೇಲೆ ಒಂದು ಸೈಡು ಅದರ ಸಿಪ್ಪೆನ ತೆಗೆದುಬಿಟ್ಟು ಜೆಲ್ಲನ್ನು ತಗೊಳ್ತಾ ಇದ್ದೀನಿ. ಚಾಕುವಲ್ಲೇ ತಗೋಬೋದು. ಕ್ಲೀನಾಗಿ ಈ ಥರ ಗ್ರೀನ್ ಕಲರ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಜೆಲ್ಲನ್ನು ನೀವು ಕೆರೆದು ಬಿಟ್ಟು ತಗೋಬೋದು, ಇಲ್ಲ ಒಂದು ಫೋರ್ಕಿಂದನಾದ್ರೂ ಕೂಡ ತಗೋಬೋದು. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕಾಲು ತುಂಬ ಸಾಫ್ಟ್ ಆಗುತ್ತೆ. ನೀವು ಸಮ್ಮರಲ್ಲಿ ಜಾಸ್ತಿ ಕಾಲು ಉರಿ ಬರುತ್ತೆ, ಕಾಲು ಒಂಥರ ರಫ್ ಅನಿಸುತ್ತೆ, ಕಾಲು ಉರಿಯಿಂದ ಮೈ ಕೈಯೆಲ್ಲ ಒಂಥರ ನೋವು ಬರುತ್ತೆ ಅಂದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಕಾಲು ಉರಿಯೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕಾಲು ಒಡೆದಿರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ತಕ್ಷಣ ನಿಮಗೆ ಕಾಲು ಉರಿ ಮತ್ತು ಕಾಲು ಒಡೆಯೋದು ಕಡಿಮೆ ಆಗುತ್ತೆ. ಒಂದೇ ನೈಟಲ್ಲಿ ಕಡಿಮೆ ಮಾಡ್ಕೋಬೋದು ಕಾಲು ಒಡೆಯೋದನ್ನ ಮತ್ತು ಕಾಲು ಉರಿನ. ಇವಾಗ ಅದಕ್ಕೆ ಮೇಯ್ನ್ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಡೋಲೋ ಟ್ಯಾಬ್ಲೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ನ ನೀವು ಬಳಸ್ಬೋದು. ಡೋಲೋನೇ ಬಳಸಬೇಕು ಅಂತಲೇ ಇಲ್ಲ. ಡೋಲೋದಲ್ಲಿ ನೀವು ಯಾವುದಾದ್ರೂ ಕೂಡ ತೊಗೋಬೋದು. ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಡೋಲೋ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಮೈ ಕೈ ನೋವಿಗೆ, ಜ್ವರಕ್ಕೆಲ್ಲ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಅದೇ ಟ್ಯಾಬ್ಲೆಟೇ ನಿಮ್ಮ ಕಾಲು ಒಡೆಯೋ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೋಬೋದು ನಾವು ಮನೆಯಲ್ಲೇ ಈಸಿಯಾಗಿ. ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಮಾಡ್ಕೋಬೇಕು. ಒಂದು ಚಪಾತಿ ಮಣೆ ತೊಗೊಂಡು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡ್ಬಿಟ್ರೆ ಇದೆಲ್ಲ ಪುಡಿ ಆಗುತ್ತೆ. ನೈಸಾಗಿ ಪುಡಿ ಮಾಡಿಕೊಂಡು ಹಾಕೋಬೇಕು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಬೇರೆ ಬೇರೆ ಮೆಡಿಷನಲ್ಲಿ ಹಾಕಿದಾಗ ಕಾಲು ಒಡೆಯೋ ಸಮಸ್ಯೆ ಕಡಿಮೆ ಆಗಲ್ಲ ಅಂತ ಹೇಳಿದ್ರೆ, ಈ ಥರ ಟ್ರೈ ಮಾಡ್ತಾ ಬನ್ನಿ. ನಿಮಗೆ ವಾರದಲ್ಲಿ ಫುಲ್ಲು ಕ್ಲಿಯರ್ ಆಗುತ್ತೆ. ಕಾಲು ಒಡೆದಿರೋದು ಒಂದು ಚೂರು ಕೂಡ ಒಡೆದಿರೋದು ಕಾಣೋದೇ ಇಲ್ಲ. ಇವಾಗ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೈಸಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಸ್ಟರ್ಡ್ ಆಯಿಲ್ ಮತ್ತು ವ್ಯಾಸ್ಲಿನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿನಿಂದ ಅಂದರೂ ಮಾಡ್ಕೋಬೋದು, ಇಲ್ಲ ಕೈಯಿನಿಂದ ಆದ್ರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಒಂದು ಒಳ್ಳೆ ಜೆಲ್ ರೆಡಿ ಆಗುತ್ತೆ. ಈ ಥರ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕಾಲು ತುಂಬ ಸಾಫ್ಟ್ ಆಗುತ್ತೆ. ಕಾಲು ಒಡೆದಿದ್ರೆ ಮತ್ತು ಡೆಡ್ ಸ್ಕಿನ್ ಎಲ್ಲ ನಿಮಗೆ ಯಾವಾಗಲೂ ಪ್ರಾಬ್ಲಮ್ ಇರುತ್ತೆ ಅಂದರೆ ಕಾಲಲ್ಲಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಕಾಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಜೆಲ್ ರೆಡಿ ಆಗಿದೆ.
ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಕೈಯಲ್ಲಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ಲು ಮತ್ತು ಟ್ಯಾಬ್ಲೆಟು ಆಮೇಲೆ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀಟಾಗಿ 4 ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನ ನೀವು ಫ್ರಿಡ್ಜಲ್ಲಾದ್ರೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. 1 ತಿಂಗಳಾದ್ರೂ ಇಟ್ಕೋಬೋದು. ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಉಗುರು ಬೆಚ್ಚಗೆ ನೀರನ್ನ ತಗೊಂಡಿದ್ದೀನಿ. ಫಸ್ಟು ಕಾಲನ್ನ ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಡಿಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಶಾಂಪೂ ಯಾವುದಾದ್ರೂ ಶಾಂಪೂನ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಆ ಶಾಂಪೂನೇ ಯೂಸ್ ಮಾಡಿ. ಅದಕ್ಕೆ ನಾನು ಅರ್ಧ ನಿಂಬೆಹಣ್ಣನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣನ್ನ ಬಳಸೋದ್ರಿಂದ ನಿಮ್ಮ ಕಾಲಲ್ಲಿ ತುಂಬ ಗಲೀಜು ಸೇರ್ಕೊಂಡಿದ್ರು ಕೂಡ ತಕ್ಷಣ ಕ್ಲೀನ್ ಆಗುತ್ತೆ ಮತ್ತು ಒಡೆದಿರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವಾಗ ನೋಡಿ ನಾನು ಕಾಲನ್ನ ತೋರಿಸ್ತೀನಿ. ಇಮ್ಮಡಿ ಜಾಸ್ತಿ ಒಡೆದಿದೆ ಮತ್ತು ನನಗೆ ತುಂಬ ಉರಿ ಬರ್ತಾ ಇತ್ತು ಕಾಲು. ಈ ಥರ ಮಾಡಿದ್ಮೇಲೆ ಕಾಲು ಉರಿ ಸಮಸ್ಯೆ ಕಡಿಮೆ ಆಗಿದೆ. ಸೈಡೆಲ್ಲ ರಫ್ ಆಗಿರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಕಾಣ್ತಾ ಇರ್ಬೋದು ಈ ಕಾಲು ಈ ಥರ ಇರೋದ್ರಿಂದ ಜಾಸ್ತಿ ಉರಿ ಬರುತ್ತೆ ನನಗೆ ಕಾಲು. ಈ ಥರ ಬಿಸಿ ನೀರಲ್ಲಿ ಇಟ್ಟು ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ದಿವಸ ಟ್ರೈ ಮಾಡಿ ನೋಡಿ ಕಡಿಮೆ ಆಗುತ್ತೆ. ಇವಾಗ ಬಿಸಿ ನೀರಲ್ಲಿ ಒಂದು 20 ನಿಮಿಷ ಕಾಲನ್ನ ಹಾಗೆ ಇಟ್ಕೋಬೇಕು. 20 ನಿಮಿಷ ಇಲ್ಲ ಅಂದರೆ ಒಂದು ಕಾಲು ಗಂಟೆ ಆದ್ರೂ ಬಿಸಿ ನೀರಲ್ಲಿ ನೆನೆಸಿಟ್ಕೋಬೇಕು. ಚೆನ್ನಾಗಿ ನೆಂದ ಮೇಲೆ ಕ್ಲೀನಾಗಿ ಉಜ್ಕೋಬೇಕು. ಈ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದೇ ಸಿಪ್ಪೆಯಲ್ಲಿ ನೀಟಾಗಿ ಉಜ್ಕೊಳ್ಳಿ. ಇಲ್ಲಾಂದರೆ ಬ್ರಷಲ್ಲಾದರೂ ಕೂಡ ಉಜ್ಬೋದು. ಇಲ್ಲ ಕಲ್ಲಿನಿಂದ ಕೂಡ ಆದ್ರೂ ನೀಟಾಗಿ ಉಜ್ಕೋಬೋದು. ಇಮ್ಮಡಿನೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಅದರಲ್ಲಿ ತುಂಬ ಗಲೀಜೆಲ್ಲ ಸೇರಿಕೊಂಡ್ರೂ ಕೂಡ ಕ್ಲೀನಾಗಿ ಬಂದ್ಬಿಡುತ್ತೆ. ಇವಾಗ ನೋಡಿ ನಾನು ಕಲ್ಲಲ್ಲಿ ಸ್ವಲ್ಪ ಉಜ್ಕೊಳ್ತಾ ಇದ್ದೀನಿ. ಆವಾಗ ಚೆನ್ನಾಗಿ ನೆಂದಿರೋದ್ರಿಂದ ನೀಟಾಗಿ ಗಲೀಜೆಲ್ಲ ಬಂದ್ಬಿಡುತ್ತೆ. ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಮ ಕಾಲು ಉರಿ ಮತ್ತು ಕಾಲು ಒಡೆಯೋ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ. ಇವಾಗ ಕ್ಲೀನಾಗಿ ಉಜ್ಕೊಳ್ತಾ ಇದ್ದೀನಿ 2 ಕಾಲುನು. ಉಜ್ಕೊಂಡಾದ್ಮೇಲೆ ಫಸ್ಟು ಈ ನೀರಿಂದ ತೆಗೆದ್ಬಿಟ್ಟು ಆಮೇಲೆ ಬೇರೆ ನೀರಲ್ಲಿ ಕಾಲನ್ನ ತೊಳ್ಕೊಬೇಕು ನೀಟಾಗಿ. ಸೋಪಾಗಿ ಆದ್ರೂ ತೊಳ್ಕೊಬೇಕು. ಆಮೇಲೆ ಕಾಲನ್ನ ತೊಳ್ಕೊಂಡಾದ್ಮೇಲೆ ಒರೆಸ್ಕೋಬೇಕು ಕಾಲನ್ನ ನೀಟಾಗಿ, ನೀರಿರಬಾರ್ದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಮನೆಯಲ್ಲೇ ಕ್ಲೀನಾಗಿ ಕಾಲನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇಮ್ಮಡಿ ಕ್ಲೀನಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜೆಲ್ಲನ್ನ ಕಾಲಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೈಟಲ್ಲಿ ಅಪ್ಲೈ ಮಾಡ್ಕೋಬೇಕು. ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ಒಂದು ಹಳೆ ಸಾಕ್ಸು ಯಾವುದಾದ್ರೂ ನೀವು ಯೂಸ್ ಮಾಡಲ್ವಾ ಆ ಸಾಕ್ಸ್ನ ಹಾಕ್ಕೊಂಡು ಬೆಳಿಗ್ಗೆ ಕಾಲನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಾಲು ಒಡೆಯೋ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ. ಒಳ್ಳೆ ಒಂದು ಶೈನಿಂಗ್ ಕೂಡ ಬರುತ್ತೆ ಕಾಲು. ಇಮ್ಮಡಿ ಸಾಫ್ಟ್ ಆಗುತ್ತೆ ಮತ್ತು ಕಾಲು ಉರಿ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಯೂಸ್ ಮಾಡೋದ್ರಿಂದ. ಈ ಜೆಲ್ಲಿನ ಕಾಲು ಬೆರಳಿನ ಸೈಡ್ಗೆ ಮತ್ತು ಕಾಲು ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ತಗೊಂಡು ಅಪ್ಲೈ ಮಾಡಿಕೊಂಡು ಒಂದು ಹಳೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೀವು ಕಾಲಲ್ಲಿ ಬ್ಲಡ್ ಬರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕಾಲು ಒಡೆಯೋ ಸಮಸ್ಯೆ ಕಡಿಮೆ ಆಗಲ್ಲ ಅಂತ ಹೇಳಿದ್ರೆ ಈ ಥರ ಟ್ರೈ ಮಾಡ್ತಾ ಬನ್ನಿ. ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮ್ಮ ಕಾಲು ಒಡೆಯೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕಾಲು ಉರಿ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಫಸ್ಟು ಯೂಸ್ ಮಾಡುವಾಗ ಫಸ್ಟು ಕಾಲನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಬೇಕು. ಇವಾಗ ಯಾವುದಾದ್ರೂ ಹಳೆಯದ ಸಾಕ್ಸನ್ನ ಹಾಕ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಕಾಲನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಕಾಲು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಇವಾಗ ಸಾಕ್ಸ್ ಹಾಕ್ಕೊಂಡಿದ್ದೀನಿ 2 ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ತೆಗೆದುಬಿಟ್ಟು ಕಾಲನ್ನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಕಾಲು ಉರಿ ಸಮಸ್ಯೆ ಇರೋದೇ ಇಲ್ಲ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸಾಕ್ಸನ್ನ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕಾಲಂತೂ ತುಂಬ ಸಾಫ್ಟ್ ಆಗಿದೆ. ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ಕಾಲು ಒಡೆಯೋ ಸಮಸ್ಯೆನೇ ಬರೋದೇ ಇಲ್ಲ. ಥ್ಯಾಂಕ್ ಯು.